ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹೊಸ ಟ್ರೆಂಡಿಂಗಲ್ಲಿರ್ತಕ್ಕಂಥ ಬಾರ್ಡ್ರ್ ಡಿಸೈನ್ನ ತೋರಿಸ್ತಿದ್ದೀನಿ. ಅದಕ್ಕೋಸ್ಕರ ನಾನು ಈ ಥರ ಜರಿ ಥ್ರೆಡ್ ತೊಗೊಂಡಿನಿ ನೋಡಿ. ಆ್ಯಕ್ಚುಲಿ ಮಾಮೂಲಿ ಜರಿ ಥ್ರೆಡ್ಗೂ ಇದಕ್ಕೂ ಬಿಡುತ್ತೆ. ಮಾಮೂಲಿ ಜರಿ ಥ್ರೆಡ್ಡಲ್ಲಿ ಸಿಂಗಲ್ ಲೈನ್ ಇರುತ್ತೆ, ಅಂದರೆ ಸಿಂಗಲ್ ಎಳೆ ಇರುತ್ತೆ. ಬಟ್ ಇದರಲ್ಲಿ ನೋಡಿ 1 2 3 6 ಎಳೆ ಇದ್ದಾವೆ. 6 ಎಳೆಯಿಂದ ಈ ಥರ ಒಂದು ಎಳೆಯನ್ನು ಮಾಡಿರ್ತಾರೆ. ಇದು ಆ್ಯಕ್ಚುಲಿ ಫ್ರೆಂಚ್ ನಾಟು, ಲವಂಗ ಸ್ಟಿಚ್ಚು ಮತ್ತು ಈ ಥರ ಬಾರ್ಡ್ರ್ ಲೈನ್ ಹಾಕೋದಕ್ಕೆ ಬಳಸ್ತಾರೆ. ಈಗ ಅದು ಯಾವ ಥರ ಬಾರ್ಡ್ರ್ ಲೈನ್ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಈ ಥರ ಒಂದು ಸೂಜಿ ತಗೊಂಡು ಇದಕ್ಕೆ ಒಂದು ಲೈನು, ಒಂದು ಎಳೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ಎಳೆ ಅಂದರೆ ಇದರಲ್ಲಿ 6 ಇರ್ತವೆ. ಈ ಥರ ಸೂಜಿ ದಾರದಲ್ಲಿ ಈ ಥರ ಹಾಕ್ಕೊಂಡು ಗಂಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಬಾರ್ಡ್ರ್ ಲೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈಗ ಯಾವ ಥರ ಡಿಸೈನ್ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಈ ಥರ ಫ್ರೇಮ್ಗೆ ಕ್ಲಾತ್ನ ಹಾಕ್ಕೊಂಡು ಈಗ ಸೂಜಿ ದಾರದಲ್ಲಿ ಪೋಣಿಸ್ಕೊಂಡಿದ್ವಲ್ಲ ದಾರನ ಈಗ ನೋಡಿ ಮೇಲಕ್ಕೆ ಎಳ್ಕೊಂಡು ಒಂದು ಚೂರು ಒಂಚೂರು ಗ್ಯಾಪಲ್ಲಿ ಇದನ್ನು ಒಳಗಡೆ ಹಾಕ್ಕೊಳ್ಳೋದು. ಹಾಕ್ಕೊಂಡು 1/4 ಇಂಚ್ ಗ್ಯಾಪಲ್ಲಿ ಮತ್ತೆ ಮೇಲ್ಗಡೆ ಬರ್ತಾಯಿದ್ದೀನಿ ನೋಡಿ. ಇದು ಫಸ್ಟಿಗೆ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆಯಿಂದ ಮತ್ತೆ ನಾನು ಸೂಜಿನ ತಗೊಂಡು ಏರ್ಸ್ಕೊತಾ ಇದ್ದೀನಿ ನೋಡಿ. ಏರ್ಸ್ಕೊಂಡು ಇದು ಫಸ್ಟಿಗೆ ಇದು 1/4 ಇಂಚ್ ಗ್ಯಾಪಲ್ಲಿ ಮೇಲಕ್ಕೆ ಬಂದಿದ್ವಲ್ಲ ಅಲ್ಲೇ ಮತ್ತೆ ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಹೋಗಿ ಮತ್ತೆ ಫಸ್ಟಿಗೆ ಯಾವ ಥರ ಹಾಕ್ಕೊಂಡಿದ್ವೋ ಅಷ್ಟೇ ಒಂದು ಗ್ಯಾಪಲ್ಲಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಈ ಟೇಪಲ್ಲಿ 1 ಇಂಚು ಟೈಪ್ ಬರುತ್ತಲ್ಲ ಅದರಲ್ಲ ಆ ಥರ ಹಾಕ್ಕೊಂತೀನಿ ನೋಡಿ. ಮತ್ತು 1/4 ಇಂಚ್ ಗ್ಯಾಪಲ್ಲಿ ಮತ್ತೆ ಹಾಕ್ಕೊತಾ ಇದ್ದೀನಿ. ಇದು ಮತ್ತೆ ಫಸ್ಟಿಗೆ ಯಾವ ಥರ ಹಾಕ್ಕೊಂಡಿದ್ವೋ ಅದೇ ಥರನೇ ಹೊರಗಡೆಯಿಂದ ಈ ಥರ 1/4 ಇಂಚ್ ಗ್ಯಾಪಲ್ಲಿ ಹಾಕ್ಕೊಂಡಿದ್ವಾ ಅದು ಹೊರಗಡೆಯಿಂದ ಮತ್ತೆ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು 1/4 ಇಂಚ್ ಗ್ಯಾಪಲ್ಲಿ ಮತ್ತೆ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು ಅದೆಲ್ಲಿ ಬಂದಿತ್ತು ಅಲ್ಲಿ ಮತ್ತೆ ಅದರೊಳಗಡೆಯಿಂದ ಒಳಗಡೆ ಹೋಗ್ತಾಯಿದ್ದೀನಿ. ಇದೊಂಥರ ಇದರೊಳಗಡೆ ಗ್ಯಾಪ್ ಆಗುತ್ತಲ್ವ, ಈ ಗ್ಯಾಪಲ್ಲಿ ಬೀಡ್ಸ್ ಹಾಕ್ಕೋಬೋದು ಅಥವಾ ಫ್ರೆಂಚ್ ನಾಟ್ ಹಾಕ್ಕೋಬೋದು ನೋಡಿ. ಮತ್ತು ಇದು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಮತ್ತು 1/4 ಇಂಚ್ ಗ್ಯಾಪಲ್ಲಿ ನಿಮಗಿದು ಸರಿಯಾಗಿ ಬರ್ತಾ ಇಲ್ಲಪ್ಪ ಅಂದರೆ ಸ್ಟ್ರೈಟ್ ಲೈನಾಗಿ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲಿಂದನೇ ಹಾಕ್ಕೊಂತ ಬರ್ರಿ. ಜಾಸ್ತಿ ಫೋರ್ಸಾಗಿ ಎಳೆಯೋಕೆ ಹೋಗ್ಬೇಡ್ರಿ, ಎಳೆದ್ರೆ ಈ ಥರ ಆಗುತ್ತೆ ನೋಡಿರಿ, ಚಿಕ್ಕದಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಳೆದು ಹಾಕೋಕ್ಕೆ ಹೋಗಬೇಡಿ ನೋಡಿರಿ. ಸ್ವಲ್ಪ ಎಳೆದ್ರೆ ಏನಾಗುತ್ತೆ, ಒಂಥರ ಸ್ಟ್ರೈಟ್ ಲೈನಾಗಿ ಬರುತ್ತೆ. ಅದಕ್ಕೋಸ್ಕರ ಇದು ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿರ್ತಕ್ಕಂಥ ಬಾರ್ಡ್ರ್ ಡಿಸೈನು. ಇದನ್ನ ಬ್ಲೌಸ್ಗೂ ಬಾರ್ಡ್ರಿಗೆ ಹಾಕ್ತಾರೆ. ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ಬ್ಲೌಸ್ಗೆ ಹಾಕೋದ್ರಲ್ಲಿ ತೋರಿಸ್ತೀನಿ. ನೋಡಿರಿ ಎಷ್ಟು ಈಸಿಯಾಗಿ ಹಾಕ್ಬೋದು, ಫಾಸ್ಟಾಗೂ ಆಗುತ್ತೆ
ಮತ್ತು ಈಸಿಯಾಗೂ ಹಾಕ್ಬೋದು ನೋಡಿ. ಸೇಮ್ ಒಂದು ನೋಡ್ಕೊಂಡ್ರೆ ಸಾಕು, ಎಲ್ಲನೂ ಈಸಿಯಾಗಿ ಹಾಕ್ಬೋದು ನೋಡಿ. ಇಲ್ಲಿ ನೋಡಿರಿ, ಈ ಥರ ಒಳಗಡೆ ಹಾಕಿ ಸೇಮ್ 1-2 ಹಾಕಿದರೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಹೇಳಿದ್ನಲ್ಲ, ಫೋರ್ಸಾಗಿ ಹೇಳಿದ್ರೆ ಸ್ಟ್ರೈಟ್ ಲೈನ್ ಆಗಿಬಿಡುತ್ತೆ. ಇದೊಂಥರ ರೌಂಡ್ ಶೇಪ್ ಇರ್ಬೇಕು, ಅದಕ್ಕೋಸ್ಕರ ಜಾಸ್ತಿ ಫೋರ್ಸಾಗಿ ಎಳೆಯೋಕ್ಕೆ ಹೋಗಬೇಡಿ. ಮತ್ತು 1/4 ಇಂಚ್ ಗ್ಯಾಪು. ಇದು ಈ ಥರ ಆ ಕಡೆ ಈ ಕಡೆ ತೂರೋದಕ್ಕಷ್ಟೇ ಒಂದು ಅಂದಾಜಿನ ಗ್ಯಾಪ್ ಬಿಡಿ. ಇದು ಮಾತ್ರ 1/4 ಇಂಚ್ ಗ್ಯಾಪ್ ಬಿಡಿ. ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿರ್ತಕ್ಕಂಥ ಡಿಸೈನು. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ಇದ್ರ ಮಧ್ಯದಲ್ಲಿ ನಾನು ಬೀಡ್ಸು ಅಥವಾ ಫ್ರೆಂಚ್ ನಾಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಇಷ್ಟೇ ಡಿಸೈನು ತೋರಿಸ್ತಾ ಇದ್ದೀನಿ ನೋಡಿ. ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.